ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ, ಮೊದಲನೇ ಸಲ ನಮ್ಮ ಮನೆಯಲ್ಲಿ ಬ್ರಹ್ಮಕಮಲ ಹೂವು ಅನ್ನೋದು ಹಳ್ಳಿದೆ. ಈ ನಾಳೆ ಬುಧವಾರ ಬೆಳಗ್ಗೆ ಇದು ಗುರು ಪೌರ್ಣಮಿ ಐತೆ. ರಾತ್ರಿ ಮಂಗಳವಾರ ರಾತ್ರಿ 10:30ಗೆ ಈ ಹೂವು ಅನ್ನೋದು ಹಳ್ಳಿದೆ. ನಾನು ಮಗ್ಗು ಸ್ವಲ್ಪ ಅಳ್ತಾ ಬರ್ತಾ ಇತ್ತಲ್ಲ, ಸೊ ಅದಕ್ಕೋಸ್ಕರನೇ ಸಾಯಂಕಾಲ ನೆಲ ಎಲ್ಲ ತೊಳೆದ್ಬಿಟ್ಟು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡ್ಕೊಂಡಿದ್ದೆ. ವೆಯ್ಟ್ ಮಾಡ್ತಾ ಇದ್ದೆ. ಅದು 8:30ಗೆಲ್ಲ ಅಳ್ಬಿಟ್ರೆ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅದು ಅಳ್ಳೋಷ್ಟರೊಳಗೆ 10:30 ಆಯಿತು. ಸರಿ ಆಯಿತು ಅಂತ ಪೂಜೆಗೆಲ್ಲ ಸಾಯಂಕಾಲನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟು 10:30ಗೆ ಹೂವು ಅಳ್ಳುತ್ತಲ್ಲ, ಸ್ನಾನ ಮಾಡ್ಕೊಂಡ್ಬಿಟ್ಟು ಅವಾಗ ನೆಲ ಎಲ್ಲನೂ ಸಾಯಂಕಾಲನೇ ತೊಳೆದಿದ್ದೆ. ಇನ್ನೇನು ಮನೆಗೂ ಪೂಜೆ ಎಲ್ಲನೂ ಆಗಿತ್ತಲ್ಲ, ಸೊ ಅದಕ್ಕೋಸ್ಕರ 10:30ಗೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಈ ರೀತಿ ಪೂಜೆ ಅನ್ನೋದು ಮಾಡ್ಕೊತಾ ಇದ್ದೀನಿ. ನನಗಂತೂ ತುಂಬಾ ಖುಷಿ ಆಯಿತು. ಇನ್ನು 3 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೆ ಹೂವು ಯಾವಾಗ ಬಿಡ್ತೈತಾ ಅಂತ ಹೇಳ್ಬಿಟ್ಟು. ಅಸಲು ಮಗ್ಗು ಅದು ಮನಿ ಪ್ಲ್ಯಾಂಟ್ ಪಕ್ಕದಲ್ಲೇ ಇಟ್ಟಿದ್ದೀವಿ ನಾವು. ಇದು ಬ್ರಹ್ಮಕಮಲ ಗಿಡ ಅನ್ನೋದು, ಅದು ಮನಿ ಪ್ಲ್ಯಾಂಟ್ ಒಳಗಡೆ ಎಲೆ ಒಳಗಡೆ ಮಗ್ಗು ಅನ್ನೋದು ಹಾಕಿದ್ದೆ. ನನಗೆ ಅಸಲು ಗೊತ್ತೇ ಇಲ್ಲ ಅದು ಮಗ್ಗು ಬಂದಿರೋದು ಕೂಡ ನೋಡಿರ್ಲಿಲ್ಲ ನಾನು. ಇನ್ನೊಂದು ವಾರಕ್ಕೆ ಹಳ್ಳತತೆ ಅನ್ನೋವಾಗಿ ಸ್ವಲ್ಪ ವೈಟ್ ಕಾಣಿಸ್ತಾ ಇತ್ತು. ಅದನ್ನು ಸ್ವಲ್ಪ ಮನಿ ಪ್ಲ್ಯಾಂಟ್ ಕ್ಲೀನ್ ಮಾಡೋವಾಗಿ ಮಗ್ಗಾಕಿದೆ ಗಿಡ ಅಂತ ಹೇಳ್ಬಿಟ್ಟು ಅವಾಗ ನೋಡ್ತಾ ಇದ್ದೀನಿ. ಅದು ಚಿಕ್ಕ ಮಗ್ಗಿಂದ ಅಸಲು ನೋಡೇ ಇರಲಿಲ್ಲ ನಾನು. ಇನ್ನೇನು ಅಳ್ಳುತ್ತತೆ ಅನ್ನೋವಾಗಿ ಮನಿ ಪ್ಲ್ಯಾಂಟ್ ಕ್ಲೀನ್ ಮಾಡೋವಾಗಿ ಕಾಣಿಸ್ತು. ಸೊ ಅಸಲು ಮಿರಾಕಲ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ಸಾಕ್ಷಾತ್ ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿಗೆ ಪೂಜೆ ಮಾಡ್ಕೊಂಡಿರೋ ಥರ ಫೀಲ್ ಆಯಿತು ನನಗೆ ಮಾತ್ರ. ನೋಡಿ, ನಮ್ಮ ಮನೆಯಲ್ಲಂತೂ ತುಂಬಾ ಖುಷಿ ಆಯಿತು. ಅದರಲ್ಲಿ ಇದು ಗುರು ಪೌರ್ಣಮಿ ಬೇರೆ ಬಂದಿತ್ತಲ್ಲ, ಸೊ ಅದಕ್ಕೋಸ್ಕರ ತುಂಬಾ ಖುಷಿ ಆಯಿತು. ಎಷ್ಟು ಅದೃಷ್ಟ ನೋಡಿ ನಮಗೆ ಅಂತ ಹೇಳ್ಬಿಟ್ಟು. ಇದು ಏನಾದರೂ ಒಳ್ಳೇದಾಗ್ತಾ ಇದ್ದರೆ, ಒಳ್ಳೇದಾಗ್ತದೆ ಅನ್ನೋ ಇದ್ದರೆ ಶುಕ್ರವಾರ ಮಂಗಳವಾರ ಹಳ್ಳಿದ್ರೆ ತುಂಬಾ ವಿಶೇಷ ಮತ್ತು ಒಳ್ಳೇದಾಗುತ್ತಂತೆ. ಸೊ ಅದಕ್ಕೋಸ್ಕರ ಆ ರೀತಿ ಹೇಳ್ತಾ ಇತ್ತು ನಮ್ಮ ಅಜ್ಜಿ. ಶುಕ್ರವಾರ ಮಂಗಳವಾರ ಈ ಬ್ರಹ್ಮಕಮಲ ಹೂವು ಅನ್ನೋದು ಹಳ್ಳಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳೋ ಥರನೇ ಮಂಗಳವಾರ ಇನ್ನೇನು ಬೆಳಗ್ಗೆ ಗುರು ಪೌರ್ಣಮಿ ಬರ್ತಾ ಇತ್ತಲ್ಲ, ಸೊ ಅದಕ್ಕೋಸ್ಕರ ಒಳ್ಳೆ ದಿನದಾಗೆ ಹಳ್ಳೈತೆ ಅಂತ ಹೇಳ್ಬಿಟ್ಟು ನನಗೂ ಒಂಥರ ಪಾಸಿಟಿವ್ ಫೀಲ್ ಆಯಿತು. ನೋಡಿ, ಈ ಥರ ಫಸ್ಟು ಇದು ಒಂದು ಸ್ವಲ್ಪ ರಂಗೋಲಿ ಎಲ್ಲ ಇಟ್ಕೊಂಡ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವೆಲ್ಲ ಇಟ್ಕೊಂಡು, ನೆಕ್ಸ್ಟು ಬಾಳೆಹಣ್ಣು ಸ್ವಲ್ಪ ಹಲಸಿನಣ್ಣು ಎಡೆಗೆ ಎಳೆದೆಲ್ಲ ಇಟ್ಬಿಟ್ಟು ಕಾಯಿ ಹೊಡ್ಕೊಂಡು ಈ ಥರ ಪೂಜೆ ಅನ್ನೋದು ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ 10:30 ನನ್ನಂತೆ ಆಗ್ತಾಯಿತ್ತು. ಆ ಟೈಮಲ್ಲಿ ಈ ಥರ ಪೂಜೆ ಮಾಡ್ಕೊತಾ ಇದ್ದೆ. ಬೆನ್ನು ಅಮ್ಮ ನಾನು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಳು ಎದ್ದಿದ್ಲು. ನೋಡಿ, ಅವಳನ್ನು ಪೂಜೆ ಮಾಡ್ತಾ ಇದ್ದಾಳೆ. ಪಿಂಕಿ ಸ್ವಲ್ಪ ನಿದ್ದೆ ಸರಿಯಲ್ಲ, ಅವಳು ಮಲಗಿದ್ಲು. ಬೆನ್ನು ಎದ್ದಿದ್ಲು ನೋಡಿ. ಬೆಳಗಿನ ಸ್ನಾನ ಮಾಡಿಸಿದ್ನಲ್ಲ, ಅದಕ್ಕೆ ಅವಳು ಪೂಜೆ ಮಾಡ್ತಿದ್ದಾಳೆ ಮುಖ ತೊಳ್ಕೊಂಡು. ನೆಕ್ಸ್ಟ್ ಪೂಜೆ ಎಲ್ಲನೂ ಆಯಿತು. ನೋಡಿ, ಈ ರೀತಿ ಪೂಜೆ ಅನ್ನೋದು ಮಾಡ್ಕೊಂಡ್ವಿ. ನನಗೆ ಯಾವ ಥರ ಮಾಡಬೇಕು ಅಂತ ಗೊತ್ತಿಲ್ಲ. ಜಸ್ಟ್ ನಮ್ಮ ಅತ್ತೆ ಯಾವ ಥರ ಆದರೆ ಹೇಳ್ತಾ ಆ ಥರ ಮಾಡಿಕೊಂಡೆ ಅಷ್ಟೇ. ಅದು ಗ್ರ್ಯಾಂಡಾಗೆ ಮಾಡಬೇಕು, ಅದು ಇದು ಏನಂತಾನೆ ಇಲ್ಲ. ಸ್ವಲ್ಪ ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಂಡ್ರೆ ಸಾಕು. ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು ನಮ್ಮ ಮನೆ ಹತ್ರ. ದೀಪ ಅನ್ಸೋದು ದೀಪ ಹಾರೋಗ್ತಾ ಇತ್ತು. ಅದರಲ್ಲಿ ಮಂಗಳಾರತಿ ಹಚ್ಚಿದ್ರೆ ಪೂಜೆ ಮುಗಿಯೋವರೆಗೂ ಮಂಗಳಾರತಿ ಹಂಗೇನೆ ಇತ್ತು. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.